ಹಾಯ್ ಫ್ರೆಂಡ್ಸ್, ಹಲೋ. ನಾನು ಇವಾಗ ಮಾತಾಡ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ವಿ. ಹಬ್ಬಕ್ಕೆಲ್ಲ ರೇಷನ್ ತಗೊಂಡು ಏನೇನು ತಗೊಂಡ್ಬಂದಿದ್ವಿ ಅಂತ ತೋರಿಸ್ತೀನಿ ನೋಡಿ. ಬಿಂದು ಜ್ಯೂಸ್ ಒಂದು, ಆಮೇಲೆ ಮಗುಗೆ ಬಿಸ್ಕೆಟ್ ಪ್ಯಾಕೆಟು, ಆಮೇಲೆ ಬಂದುಬಿಟ್ಟು ರೈಸು, ಇದು ದೇವ್ರ ಧೂಪ, ಇದು ಹೊಸ ಬೆಡ್ಶೀಟು ದೇವ್ರಿಗೆ ಕೆಳಗಡೆಗೆ ಹಾಕಬೇಕು ಅಂತ, ಆಮೇಲೆ ದ್ರಾಕ್ಷಿ, ಟಿಶ್ಯೂ ಪೇಪರು, ಸಾವು 1 kg, ಆಮೇಲೆ ಎಣ್ಣೆ ಪ್ಯಾಕೆಟ್ ಬಂದುಬಿಟ್ಟು 3 kg, ಮೊನ್ನೆ ಒಂದು ತಂದಿದ್ದೀನಿ 4 kg, ಆಮೇಲೆ ಬಂದುಬಿಟ್ಟು ಮೈದಾ 2 kg, ಇದು ಕರ್ಪೂರ, ಜೀರಿಗೆ, ಹಪ್ಪಳ, ಅರಿಶಿನ, ಆಮೇಲೆ ಲಿಕ್ವಿಡು, ಆಮೇಲೆ ತುಪ್ಪ ಅರ್ಧ ಲೀಟರು, ಆಮೇಲೆ ಇದು ಬಂದುಬಿಟ್ಟು ಕಡಲೆಬೇಳೆ, ಇದು ಬಂದುಬಿಟ್ಟು ಡೇಟ್ಸ್, ಲಯನ್ ಡೇಟ್ಸು, ಇದು ಬಂದುಬಿಟ್ಟು ಬಾಸ್ಮತಿ ರೈಸು 3 kg, ಕಡಲೆಕಾಳು ಇದು 1 kg, ಅದು ದೊಡ್ಡದೊಂದು ಪೇಸ್ಟು, ಮಗುಗೆ ಬಾಡಿ ಲೋಷನ್ನು, ಹೆಸರುಬೇಳೆ ಆಲ್ರೆಡಿ ಮನೆಯಲ್ಲೈತೆ, ಸ್ವಲ್ಪ ಸ್ವಲ್ಪನೇ ತಂದಿದ್ವಿ. ಇದು ಫೈವ್-ಸ್ಟಾರ್ ಚಾಕ್ಲೇಟು ಮಗುಗೋಸ್ಕರ, ಜೀರಿಗೆ, ಬೆಲ್ಲ 2 kg, ಇದು ಕಾಫಿ ಪೌಡರ್, ಇದು ಬಂದುಬಿಟ್ಟು ಕಡಲೆ ಹಿಟ್ಟು, ಸಕ್ಕರೆ, ಸ್ವಲ್ಪ 1 kg, ಬಂದುಬಿಟ್ಟು ಲಿಕ್ವಿಡ್, ಇದು ಪಾತ್ರೆ ತೊಳೆಯೋ ಲಿಕ್ವಿಡ್ ಒಂದು, ಇದು ಹೇರ್ಗೆ ಚೆನ್ನಾಗಿ, ಇದು ಜೀರಿಗೆ, ಸಾಲ್ಟ್, ಉಪ್ಪು, ಹೆಸರು ಬೇಳೆ ಆಲ್ರೆಡಿ ಮನೆಯಲ್ಲೈತೆ, ಇವಾಗ ಸ್ವಲ್ಪ ತೊಗೊಂಡ್ಬಂದಿದ್ದೀನಿ, ಸಂತೂರ್ ಸೋಪು, ಬಾದಾಮಿ, ಟೀ ಪೌಡರ್, ನಾವು ಟೀ ಜಾಸ್ತಿ ಕುಡಿಯೋಲ್ಲ ಅದಕ್ಕೆ ಸ್ವಲ್ಪ ತಗೊಂಡ್ಬಂದಿರೋದು, ಇದು ಬಂದುಬಿಟ್ಟು ರವೆ, ನೋಡಿದ್ದೀರಲ್ಲ ಇಷ್ಟೊಂದು ಎಲ್ಲ ತಗೊಂಡ್ಬಂದಿದ್ದು. ಈ ಸರಿ ಬಂದುಬಿಟ್ಟು ಸ್ವಲ್ಪನೇ ತಗೊಂಡ್ಬಂದಿದ್ದು, ಯಾಕಂದರೆ ಆಲ್ರೆಡಿ ತಿಂಗಳಲ್ಲಿ 2 ದಿವಸ ಆಗಿದೆ, ಊರಿಗೆ ಬೇರೆ ಹೋಗಬೇಕು, ಅದಕ್ಕೆ ಇಷ್ಟು ಸ್ವಲ್ಪನೇ ತೊಗೊಂಡ್ಬಂದಿದ್ವಿ. ಮಂತ್ಲಿ ಹೋಗ್ತೀವಿ, ಇಷ್ಟಿಗೆ 5000 ಆಗಿದೆ. ನೋಡಿದ್ದೀರಲ್ಲ, ನಿಮಗೆಲ್ಲ ಇದು ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.